ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇವತ್ತಿನ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಬಂದಿರುವಂಥ ಹೊಸ ಸುದ್ದಿ ಇದು ಅಂತಲೇ ಹೇಳ್ಬಹುದು. ಹೌದು, ಏನು ವಿಷಯ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮೀನುಗಳು ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಲ್ಲ, ಇದು ನಮ್ಮದೇ ಮನೆ ಫಿಶ್ಶು. ಹಾಗೆ ಏನಪ್ಪ ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ, ಹೌದು, ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಿದ್ದಾರಂತೆ. ಇದು ನಿಜಾನಾ? ಹೌದು, ಖಂಡಿತವಾಗ್ಲೂ ಹೌದು. ಇದು ತುಂಬ ನ್ಯೂಸ್ಗಳಲ್ಲೂ ಕೂಡ ಬರ್ತಾ ಇದೆ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಒಂದು ಭರವಸೆಯನ್ನು ನೀಡಿದೆ ಅಂತ ಹೇಳಬಹುದು. ಮಹಿಳೆಯರಿಗೆ ಈ ಒಂದು 3 ತಿಂಗಳಿಂದ ಅಥವಾ 4 ತಿಂಗಳಿಂದ ಬರದೇ ಇದ್ದಂಥ ಹಣವನ್ನು, ಪೆಂಡಿಂಗ್ ಹಣವನ್ನು ಖಂಡಿತವಾಗ್ಲೂ ನಾವು ಗೃಹಲಕ್ಷ್ಮಿಯರ ಒಂದು ಅಕೌಂಟಿಗೆ ಜಮೆಯನ್ನು ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಈ ಒಂದು ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಜಿಲ್ಲೆಗಳು ಅಂತ ನೋಡೋದಾದರೆ ಬೆಳಗಾವಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಗದಗ, ಕೋಲಾರ, ಹಾವೇರಿ, ಚಿತ್ರದುರ್ಗ. ಈ ವಿಡಿಯೋದಲ್ಲಿ ನೋಡ್ಕೋಬಹುದು. ಹಾಗೆ ನೋಡಿ, ಇಲ್ಲಿ ನಿಮಗೆ ಒಂದು ನಾನು ಹಾಕಿದ್ದೀನಿ, ಅದರಲ್ಲಿ ನಿಮಗೆ ಗೊತ್ತಾಗಬಹುದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಅಂತ ನಾವು ಅಂದ್ಕೊಳ್ಬಹುದು. ಹೌದಲ್ವಾ? ಗೃಹಲಕ್ಷ್ಮಿಯ ಜೂನ್ ತಿಂಗಳ ಹಣ ಬಿಡುಗಡೆ ಶುರು ಮಾಡಿದ್ದಾರೆ. ಅಂದರೆ ಒಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ತಿಂಗಳ ಮಾಡ್ತಾರಂತೆ. ಅದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಜಮೆಯನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಆದರೆ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಮಾತ್ರ ಗೊತ್ತಿಲ್ಲ. ನನಗೆ ಬಂದಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನನಗೆ ಬಂದಿದ್ದಂಥ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಈವ್ನಿಂಗ್.